ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದ್ರಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಸ್ಪೆಷಲ್ ಆಗಿರುವಂಥದ್ದು ಏನಪ್ಪ ಅಂತಂದ್ರೆ ನಮ್ಮ ಗುರುಗಳು ಅಂದರೆ ನಾವು ಅವ್ರ ಕೈಯಲ್ಲಿ ಕಲ್ತಿದ್ದೀವಿ. ನಮ್ಮ ಗುರುಗಳು ಮನೆಗೆ ಬಂದಿದ್ದಾರೆ, ಅಪ್ಪ ಕರ್ಕೊಂಡು ಬಂದಿದ್ದಾರೆ. ಯಾರು ಅಂತ ನಿಮ್ಗೆ ತೋರಿಸ್ತೀನಿ. ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತ್ರಿ. ನಾವು ಎಷ್ಟೆಷ್ಟು ಐತ್ವಿ, 4ನೇ ಕ್ಲಾಸ್ 4ನೇ ಕ್ಲಾಸ್ ಅಲ್ಲ 5, 6, 5ನೇ ಕ್ಲಾಸ್ ಟೈಮಲ್ಲಿ ನೋಡ್ರಿ. 5ನೇ ಕ್ಲಾಸು ಇಲ್ಲ, ನಾನು ಇಲ್ಲಿ ಬಂದದ್ದೆ ಫಸ್ಟ್ 5ನೇ ಕ್ಲಾಸಿಗೆ ಅಲ್ಲಿ ಬರೋದು. ಬಂದಾಗ ಏನೈತಿ ಅಂದ್ರೆ ಇವ್ರನ್ನ 5ನೇ ಕ್ಲಾಸಿಗೆ ಬಂದ್ಮೇಲೆ ಗೊತ್ತಲ್ಲ ನಮ್ಗೆ, ಹೌದಿಲ್ಲ? ಎಷ್ಟೇ ಇವ್ರನ್ನ ಸ್ವಲ್ಪ ಹೇಳ್ಯಾರ ನಮಗೆ. ಇವ್ರು ಹೇಳ್ಯಾರ ನಿನಗೆ ಇವ್ರು ತಿದ್ದಿದ್ರು, ನನಗೆ ಕೊಕ್ಕಟ್ನೂರು ಸರ್ ತಿದ್ದಿದ್ರು. ಯಾಕಂದ್ರೆ ನಮ್ಗೆ ಇಂಗ್ಲೀಷ್ ಮೀಡಿಯಮಲ್ಲೇ ಹಾಕಿದ್ರು ನಮ್ಮ ತಂದೆ. ನಮ್ಮ ಕನ್ನಡ ಅಂದರೆ ಬರ್ತಿದ್ದಿಲ್ಲ ಸ್ನೇಹಿತರೆ. ನಮ್ಗೆ ಇಂಗ್ಲೀಷ್ನೊಳಗೆ ಝಟ್ಪಟ್ ಎಲ್ಲನೂ ಹೇಳ್ಬಿಡ್ತಿದ್ದೆವು. ಕನ್ನಡ ಅಂದ್ರೆ ಬರ್ತಿದ್ದಿಲ್ಲ ನಮಗೆ ಕನ್ನಡ ಹೇಳ್ಕೊಟ್ಟಾರಂದ್ರೆ ಇದೇ ಮಾಸ್ಟ್ರು. ವಿಡಿಯೋ ತೊಗೊತೀನಿ ನೋಡ್ರಿ. ಓಕೆ ಸ್ನೇಹಿತರೆ, ನೋಡಿರಿ ನಾನು ಹೇಳಿದ್ನಲ್ವ ನಮಗೆ ಗುರುಗಳು, ನಮ್ಮ ಗುರುಗಳು ಅಂತಂದರೆ ಇವ್ರು ಸರ್ ನೋಡಿರಿ. ಯಾಕಂದ್ರೆ ಇವ್ರ ಕೈಯಲ್ಲಿ ಕಲ್ತಿದ್ದೀವಿ ನಾವು. ನನ್ನ ತಂಗಿ ಕನ್ನಡ ಅಕ್ಷರ ಬರಬೇಕಂದ್ರೆ ಇವ್ರು ರೂಪ ಮಾಡಿದರು. ನನಗೆ ಕೊಕ್ಕಟ್ನೂರು ಸರ್. ಯಾಕಂದ್ರೆ ನಾವು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಕಲ್ತಿದ್ವಿ, ನಮ್ಮ ಕನ್ನಡನೇ ಬರ್ತಿದ್ದಿಲ್ಲ. ನಿಜ ಹೇಳಬೇಕಂದ್ರೆ ನಮ್ಮ ಕನ್ನಡನೇ ಬರ್ತಿದ್ದಿಲ್ಲ. ನಮ್ಮ ತಂಗಿಗೆಲ್ಲ ಕಂಬಳಿ ಆಮೇಲೆ ಇದೆಲ್ಲ ಗೊರ್ತು ಮಾಡಿಸಿದ್ದು ಈ ಸರ್. ನನಗೆ ಕಲಿಸಿದ್ದು ಕೊಕ್ಕಟ್ನೂರು ಸರ್. ನಾವು ಯಾವತ್ತೂ ನಮ್ಮ ಜೀವ ಇರೋವರೆಗೂ ಮರೆಯೋಂಗಿಲ್ಲ ಇದನ್ನು. ಯಾಕಂದ್ರೆ ನಮ್ಮ ಕನ್ನಡ ಅಕ್ಷರಗಳು ಬರದೇ ಇರೋದಕ್ಕಾಗಿ ಇವರು ರೂಪಕ್ಕೆ ತಂದರು, ನಮ್ಮನ್ನು ಒಂದು ವಿದ್ಯಾವಂತರನ್ನಾಗಿ ಮಾಡಿದರು. ನಾವು ಈ ಥರ ಈ ಸದ್ದು ಅದೀವಿ, ಈ ಥರ ಮಾತಾಡ್ತೀವಿ ಅಂದ್ರೆ ನಮ್ಮ ಸರ್ಗಳೇ ಕಾರಣ ಅಂತ ಖುಷಿಯಿಂದ ಹೇಳ್ಕೊತೀನಿ ಸ್ನೇಹಿತರೆ. ಸರ್ ನಿಮ್ಮ ಪರಿಚಯ ಹೇಳ್ರಿ ಅವರಿಗೆ. ನಮಸ್ಕಾರ ಬಂಧುಗಳೇ, ನಾನು YV ಬಿಜೆಪಿ ನಿವೃತ್ತ ಶಿಕ್ಷಕರು. ನಾನು ಪ್ರಪ್ರಥಮವಾಗಿ 1981ರಲ್ಲಿ ಈ ಸುಲ್ತಾನ್ ಶಾಲೆಯಲ್ಲೇ ನಾನು ವೃತ್ತಿ ಪ್ರಾರಂಭ ಮಾಡಿದೆ. ನನ್ನ ಶಿಕ್ಷಕರು ಇವತ್ತಿನ ದಿವಸ ಆಕಸ್ಮಿಕವಾಗಿ ಸುಲ್ತಾನ್ ಬಂದಾಗ ನನ್ನ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿನಿಯರು, ಅವ್ರ ತಂದೆಯವರು ನಮ್ಮ ಸ್ನೇಹಿತರು, ಮನೆಗೆ ಕರ್ಕೊಂಡು ಬಂದರು. ನಾ ಆ್ಯಕ್ಚುಲಿ ಅವರು ಎಲ್ಲಾರ ಬಂದರು ಸರ್ ಪುನಃ ಇಲ್ಲಂಥ ಪರಿಸ್ಥಿತಿ ಇದ್ದಾಗ ನಮ್ಮ ಮನೆ ಸರ್ ಹೋಗೋಕ್ಕೆ ಭಾಳ ಖುಷಿಪಟ್ಟರು. ಇವತ್ತು ತಮ್ಮ ಮುಂದೆ ನನ್ನ ಶಿಶು ಮಕ್ಕಳಿಗೆ ದೇವರು ಇದೇ ರೀತಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡುತ್ತಾ ನನ್ನ ದೇವರಲ್ಲಿ ಬೇಡ್ಕೊಡ್ತೀನಿ. ಥ್ಯಾಂಕ್ಸ್ ರೀ, ಖುಷಿ ಆಯ್ತು ರೀ. ನಿಜಕ್ಕೂ ನೀವು ಬಂದದ್ದು ನನಗೆ ಭಾಳ ಖುಷಿ ಆಯಿತು. ಯಾವಾಗ ರೀ ನಾವು ಸ್ಕೂಲ್ ಮುಗಿಸ್ಕೊಂಡು ಹೋದ ಬಳಕ ನಾವು ಒಟ್ಟಾಗಿ ಗೊತ್ತೇ ಇಲ್ಲ, ನೋಡೇ ಇಲ್ಲ ಸರ್ ವಾಪಸ್ ನಾವು. 2001 ಡಿಸೆಂಬರ್ದಾಗ ಹೌದಲ್ರಿ? ಹಾಂ, ಒಟ್ಟಿಗೆ ಅಲ್ಲಿ ವಾಪಸ್ ನೋಡಿ ನಾವು ನೆನೆಸ್ಕೊಂತಿರ್ತೀವಿ. ಮೊನ್ನೆನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೇವ್ರಿ ಎಲ್ಲರೂ ಸೇರಿ ನಾವು ಎಲ್ಲರೂ ಕಾಮಿಡಿ ಮಾಡ್ಕೊಂಡು ಕುಂತಿದ್ದೆವು. ಅವಾಗ ಹೇಳಿದೆ ತಂಗಿಗೆ, ನಿನಗೆ ತಿದ್ದಿದ್ದು ಭಜಂತ್ರಿ ಸರು, ನನಗೆ ತಿದ್ದಿದ್ದು ಕೊಕ್ಕಟ್ನೂರು ಸರು. ಈ ಸರ್ಗಳು ಎಲ್ಲಿದಾರ ಅನ್ನೋದೇ ಗೊತ್ತಿಲ್ಲ ನೋಡು ಅಂತೇಳಿ ಮೊನ್ನೆನೇ ಒಂದು ವಿಡಿಯೋದೊಳಗೆ ಮಾತಾಡಿದೆವು. ಕಾಜೋಲ್ ಸಚ್ಚಿಟ್ಕೊಂಡಾಗ ಎಲ್ಲ ನಮ್ಮ ಸಲುವಾಗಿ 3 ಮಂದಿ ಸಲ ಸಿಂಗ್ರಿ ಸರ್ಗೆ ನನಗೆ 3 ರಿಸರ್ವೇಷನ್ ಮಾಡೇ ಬಿಟ್ಟಿದ್ದೆ. ಇಲ್ಲಿಂದೇ ಏನು ಕಾರ್ ಗಿಟ್ ತೊಗೊಂಡು ಹೋಗ್ಬೇಡಿ, ನಾ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳಿದ್ರು. ಮತ್ತು ಈಗ ಇನ್ನು 2 ಸಲ ಬಂದಿದ್ದೀವಲ್ಲ ಮಡ್ಯಾನಗೌಡ ಮನ್ಯಾಗ ಅಂದ್ರೆ ನಾವು ಇಲ್ಲಿರಲ್ಲಲ್ರಿ, ನಾವು ಇರೋದು ಗಂಡ ಮನೆಯೊಳಗೆ. ನಾವು ಇಲ್ಲಿದ್ರ ಮಾಡಿದ್ರೆ ಅದು ಭೇಟಿ ಆಗ್ಬೇಕನ್ನೋದು ಐತ್ರಿ. ನಿಜಕ್ಕೆ ನಿಮ್ಗೆ ನೋಡ್ಬೇಕನ್ನೋದು ಐತಿ. ಅದಕ್ಕೆ ನಾವು ಇಲ್ಲಿ ಉಳ್ಕೊಂಡಂಗೆ ಆಗೈತಿ. ಆಮೇಲೆ ಇವ್ರು ಬಂದು ಸ್ನೇಹಿತರೆ ದೊಡ್ಡಪ್ಪ ಆಗಬೇಕು. ಅವರು ಕೂಡ ಟೀಚರ್ ವೃತ್ತಿಯಲ್ಲೇ ಇದ್ದರು, ರಿಟೈರ್ಡರ್ ಅವರು ಕೂಡ ಇವಾಗ. ನೋಡಿರಿ, ಇವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 3 ಜನ ಫ್ರೆಂಡ್ಸು, ಆದರೆ ನಮಗೆ ಗುರುಗಳು. ಇವರು ಜೀವನ ನೀಡಿದ ಗುರು, ಅವರು ವಿದ್ಯೆ ಕಲಿಸಿದ ಗುರುಗಳು. ಇವರು ಸಂಬಂಧದೊಳಗೆ ದೊಡ್ಡಪ್ಪ ಆಗಬೇಕು. ಓಕೆ, ಈ ಥರ ಐತೆ ನೋಡಿರಿ. ನಿಜವಾಗ್ಲೂ ನನಗಂತೂ ಫುಲ್ ಖುಷಿ ಆಯಿತು. ಯಾಕಂದರೆ ಯಾವಾಗೋ ಹಿಂದೆ ಕಲ್ತಿರುವಂಥ ವಿದ್ಯೆ ಕೊಟ್ಟಂಥ ಗುರುಗಳು ನೋಡಿದಾಗ ನಮ್ಗೆ ಆಗುವಂಥ ಖುಷಿನೇ ಬೇರೆ ಅಲ್ವಾ? ಓಕೆ ಸ್ನೇಹಿತರೆ ನೋಡಿರಿ, ಸರ್ ಬಂದದಂತೂ ನನಗೆ ತುಂಬ ಅಂದ್ರೆ ತುಂಬ ಖುಷಿ ಆಯಿತು. ಇವರು ಭಜಂತ್ರಿ ಸರ್ ಅಂತ ಹೇಳಿಬಿಟ್ಟು ಇವರು ನಮ್ಮ ತಂಗಿ ಕನ್ನಡ ಬರೋದಕ್ಕೆ ಹೆಲ್ಪ್ ಮಾಡಿದರು. ಆಮೇಲೆ ಮೊದಲೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲೇ ಹಾಕಿದ್ದು ಅಪ್ಪ. LKG UKG ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳಿಬಿಟ್ಟು ಫುಲ್ ಇಂಗ್ಲೀಷ್ ಮೀಡಿಯಮ್ ಇತ್ತು. ಕನ್ನಡ ನಮಗೆ ಬರ್ತಿದ್ದಿಲ್ಲ, ಕನ್ನಡ ಅಕ್ಷರ ಬರ್ತಿದ್ದಿಲ್ಲ, ಕಂಬಳಿ ಬರ್ತಿದ್ದಿಲ್ಲ. ಹೀಗಾಗಿ ಶಬ್ದಗಳು ಜೋಡಿಸಿ ಓದೋದಕ್ಕೆ ಬರ್ತಿದ್ದಿಲ್ಲ. ಈ ಸರ್ ನಾವು ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡಿದರು ತಂಗಿಗೆ. ಆ್ಯಕ್ಚುಲಿ ತಂಗಿಗೆ ರೀ, ಯಾಕಂದ್ರೆ ತಂಗಿಗೂ ಕನ್ನಡ ಅಕ್ಷರ ಬರ್ತಿದ್ದಿಲ್ಲ. ನಾವು ಯಾವಾಗಲೂ ಬರೀ ಇಂಗ್ಲೀಷ್ನಲ್ಲೇ ಫುಲ್ ಫಾಸ್ಟ್ ಇದ್ವು. ಇಂಗ್ಲೀಷ್ ಅಂದರೆ ಕನ್ನಡದಲ್ಲಿ ಒಟ್ಟಾಗಿ ಗೊತ್ತಿದ್ದಿಲ್ಲ. ಕನ್ನಡ ಅಂದರೆ ನಮಗೆ ಕುತ್ತಿಗೆ ಬಂದುಬಿಡ್ತಿತ್ತು. ಇಲ್ಲಿ ಊರಿಗೆ ಬಂದ ಬಳಕ ಅಜ್ಜಿಯರೇ ಹೇಳಿದ್ದು, ಯಪ್ಪ ಬರೀ ಇಂಗ್ಲೀಷ್ ಅಂತ ಓದಿಸ್ತಿದ್ದಿ, ಅವ್ರಿಗೆ ಕನ್ನಡ ಯಾವಾಗ ಗೊತ್ತಾಗಬೇಕು? ನಾವು ಕನ್ನಡ ಮಾತಾಡೋರು, ನಮಗೆ ಕನ್ನಡ ಏಟಿಯಲ್ಲಿ ಅವ್ರಿಗೆ ಬರ್ಲಿಕ್ಕೆ ಓದ್ಲಿಕ್ಕೆ ಬರ್ಬೇಕು. ನೀ ಏನು ಇಂಗ್ಲೀಷ್ ಅಂತಿದ್ದೆಪ್ಪ ಅಂತೇಕೆ ಅಂದದಕ್ಕೆ ಊರಿಗೆ ತೊಗೊಂಬಂದು ಹಚ್ಚಿ ಇಲ್ಲೇ ಕನ್ನಡ ಮೀಡಿಯಮ್ದಾಗ ಓದಲಿ, ಅದನ್ನೂ ತಿಳಿದಂಗೆ ಆಗ್ತದ ಅಂತೇಕೆ ಇಬ್ಬರು ಅಜ್ಜಿಯರು ಅಂದರೆ ಅಪ್ಪನ ಸೋದರತೆ ಅಪ್ಪನ ಅವ್ವ ಇಬ್ಬರು ಹೇಳಿದರು. ಹೇಳಿ ಬೆಂಗಡಿಗಿಟ್ಟು ಕರೆಸ್ಕೊಂಡ್ರು ಊರಿಗೆ. ಇಲ್ಲಿ ತಂದು ಹಚ್ಚಿದ್ರು.
ನಮ್ಮ ತಂಗಿಗೆ ನೋಡ್ರಿ ಇವರು ಭಜಂತ್ರಿ ಸರ್ ಎಲ್ಲನೂ ಕನ್ನಡದೊಳಗೆ ಹೇಳಿಕೊಟ್ರು. ನನಗೆ ಕೊಕ್ಕುಟ್ನೂರು ಸರ್ ಅಂತ ಒಬ್ರು ಇದ್ದಾರೆ ರೀ, ಅವ್ರು ಕೊಕ್ಕುಟ್ನೂರು ಸರ್ ನನಗೆ ಕನ್ನಡದೊಳಗೆಲ್ಲ ಹೇಳಿಕೊಟ್ರು. ಕನ್ನಡ ಅಂದ ತಕ್ಷಣ ಏನು ಮಾಡ್ತಿದ್ದೆ, ಕುಂತ್ಕೊಂಡು ಅಳಕ್ಕೆ ಚಾಲು ಮಾಡ್ತಿದ್ದೆ ನಾನು ಕನ್ನಡದೊಳಗೆ. ನಿಜ ಹೇಳ್ಬೇಕಂದ್ರೆ ಕನ್ನಡ ಎಕ್ಸಾಮ್ ಇತ್ತು ಒಂದಿನ, ಅಂದ್ರೆ ಅರ್ಧ ವಾರ್ಷಿಕ ಪರೀಕ್ಷೆ ಬರ್ತಾವಲ್ರಿ ಅಕ್ಟೋಬರ್ದೊಳಗೆ, ಅದು ಫಸ್ಟ್ ಇರೋದೇ ಕನ್ನಡ ಎಕ್ಸಾಮು. ಕನ್ನಡ ಎಕ್ಸಾಮ್ ದಿನ ಕುಂತ್ಕೊಂಡು ಅಳಕತ್ಬಿಟ್ಟಿದ್ದೆ ನಾನು. ಆಮೇಲೆ ಎಲ್ಲರೂ ಯಾಕೆ ವಿಜಯಲಕ್ಷ್ಮಿ ಅಳಕತ್ತ ಸರ್ ಕೇಳಿದ್ರು, ಯಾಕೆ ಅವ್ರು ಯಾವಾಗಲೂ ಕಂಡಕ್ಟರ್ ಅಂತಿದ್ರು ನಮ್ಗೆ. ಸುಮ್ಮನೆ ಗಮ್ಮತ್ತಿಗೆ ಹಳ್ಳಿ ಅಲ್ರಿ, ಹಳ್ಳಿ ಒಳಗೆ ಎಲ್ಲರೂ ಹಿಂಗೆ ಅಪ್ಪಾಜಿ ಫ್ರೆಂಡ್ಸ್ ಎಲ್ಲ ಅವರೆಲ್ಲರೂ ಹಿಂಗಾಗಿ ಯಾಕೆ ಕಂಡಕ್ಟರ್ ಯಾಕೆ ಅಳಕತ್ತಿದೆ ಅಂತ ಅಂದರು. ಆಮೇಲೆ ಹೇಳ್ತೀನಿ, ನನಗಿದು ಹೊಂದಿಸಿ ಬರೆಯಿರಿ ಅನ್ನೋದನ್ನು ನನಗೆ ಗೊತ್ತಾಗಲಾಗಿತ್ತು. ನನಗಿದು ಬರಲಾಗೈತ್ರಿ ಅಂತ ಅಳಕತ್ತಿದ್ದೆ. ಅಯ್ಯೋ ಹುಚ್ಚಿ ಇಷ್ಟಕ್ಕೆ ಅಳ್ತಾರನು, ನಾನು ಹೇಳಿಕೊಡ್ತೀನಿ ಹೇಳ ಅಂತ ಅವರೆಲ್ಲ ಹೊಂದಿಸಿ ಬರೆಯೋದು ಬಿಟ್ಟ ಸ್ಥಳ ಎಲ್ಲ ಹೇಳಿಕೊಟ್ರು. ಆಮೇಲೆ ಬರೆಯಾಕತ್ತಿದ್ದೆ, ಅವ್ರು ಹೇಳಿದ್ರು ನಾನು ಬರಿತಾ ಇದ್ದೆ. ಆಮೇಲೆ ಏನೈತಿ, ಎಲ್ರಿಗೂ ಹುಡುಗರು ಅಂದರು, ಸರ್ ಆಕೆಗಾದ್ರೆ ಹೇಳ್ಕೊಡ್ತೀರಿ, ನನಗಾದ್ರೆ ಹೇಳ್ಕೊಡಲ್ಲಲ್ರಿ ಅಂತ ಹಿಂಗೆ ಒಳಗೆ ಹಿಂಗೂ ಮಾತಾಡ್ತಿದ್ರು. ಆಕೆ ಇಂಗ್ಲೀಷ್ನೊಳಗೆ ಎಷ್ಟು ಫಾಸ್ಟ್ ಅದ, ನಿಮ್ಮಂಗೆ ಅದ ಅಂತ ಹೇಳ್ರಿ, ನೀವು ಹಂಗೆ ಆಕೆ ನಂಗೆ ಫಾಸ್ಟ್ ಆಗಿರ್ರಿ, ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಸರ್ ಅನ್ನೋರು. ಹೀಗಾಗಿ ಸರ್ ಬಂದದ್ದು ನೋಡಿ ನನಗೆ ಭಾಳ ಖುಷಿ ಆಯ್ತು ರೀ. ನಾವು ಯಾವಾಗ 7th ಮುಗಿದ ಮೇಲೆ ಒಟ್ಟೆ ಆ ಸರಿಗೆ ವಾಪಸ್ ನೋಡಿದ್ದಿಲ್ಲ, ಅಂದರೆ ಪ್ರೈಮರಿ ಮುಗಿದ ಮೇಲೆ ವಾಪಸ್ ಸರಿಗೆ ನೋಡಿದ್ದಿಲ್ಲ. 2001ರಲ್ಲಿ ಟ್ರಾನ್ಸ್ಫರ್ ಆಯ್ತು ಅಂತ ಹೇಳಿದ್ರಲ್ವ ಸರ್. ಹೀಗಾಗಿ ಅವಾಗ ನೋಡಿದವರು ಒಮ್ಮೆ ಇವಾಗ ನೋಡ್ತಾ ಇದ್ದೀನಿ ನೋಡಿರಿ. ನನ್ನ ಮದುವೆ ಆಗಿ 20 ವರ್ಷ ಆಯಿತು. ಆ ಟೈಮಲ್ಲಿ ನೋಡಿದವರು ಇವಾಗ ನೋಡಿದೆ ನೋಡಿರಿ. ಗುರ್ತು ಹಿಡಿದಿರಲ್ಲವ ನೀವು, ನೋಡಿ ನೀವು ಗುರ್ತು ಹಿಡಿತೀರಿ, ನಾವೇ ಗುರ್ತು ಹಿಡಿಯಂಗಿಲ್ಲವ, ಸಣ್ಣವ್ರು ಇದ್ರಿ ಅವಾಗ ಅಂತ ಅನ್ನಕತ್ತಿದ್ರು ಸರ್. ಆಮೇಲೆ ಹಂಗೆ ನೋಡಿರಿ ನನ್ನ ಮಗ ಸ್ವಲ್ಪ ಬಿಡಿಸ್ಕೊಂಡು ನಿಮ್ಮನ್ನು ನೋಡಿ ನನಗೆ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಆಮೇಲೆ ನಾವೆಲ್ಲ ಸಣ್ಣವರಿದ್ದಾಗ ನೀವೆಲ್ಲ ತಿದ್ದಿ ಬುದ್ಧಿ ಹೇಳಿದ್ದೆಲ್ಲ ನೆನಪಾಯಿತು. ನಾವು ಪುಣ್ಯವಂತರು ಅಂತ ಹೇಳ್ತೀವಿ, ಯಾಕಂದ್ರೆ ನಮಗೆ ವಿದ್ಯೆ ಕಲಿಸಿದ ಗುರುಗಳನ್ನ ನಾವು ಮತ್ತೆ ವಾಪಸ್ ನೋಡೋ ಹಾಗಾಯ್ತಲ್ಲ ಅಂತ ಅಂದ್ಬಿಟ್ಟು ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮಗೆ. ನಿಜಕ್ಕೂ ನಮ್ಮ ಮನೆಗೆ ಬಂದಿದ್ದಕ್ಕೆ ಮತ್ತೆ ನಮಗೆ ನಿಮ್ಮ ಮುಖ ದರ್ಶನ ಮಾಡಿದ್ರಲ್ವ, ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಹಾಗೆ ಹೇಳ್ಬೇಕಂದ್ರೆ ಅಪ್ಪಾಜಿ ಅವರು ಕ್ಲೋಸ್ ಫ್ರೆಂಡ್ಸ್ ನೋಡಿರಿ. ಹಿಂಗೆ ಫ್ರೆಂಡ್ಸ್ ಆಗಿರೋದ್ರಿಂದ ನಾವು ಮತ್ತೆ ವಾಪಸ್ ನೋಡ್ಬೇಕಾಯ್ತು. ಅಂದರೆ ಊರಲ್ಲಿ ಒಬ್ಬರು ಊರಿನ ಹಿರಿಯರು ತೀರ್ಕೊಂಡಿದ್ದರು ರೀ, ಹೀಗಾಗಿ ಅವರು ಸುದ್ದಿ ಮುಟ್ಸಕ್ಕಂತ ಹೇಳಿ ಬಂದಿದ್ದರು. ಈ ಸರ್ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋದ್ರೂ ಆ ಊರಲ್ಲಿ ಭಾಳ ಅಂದ್ರೆ ಭಾಳ ಹೆಸರು ಗಳಿಸ್ಕೊಂಡ್ಬಿಟ್ಟಾರ್ರಿ. ಹೀಗಾಗಿ ಯಾರೇ ಒಬ್ಬರು ತೀರ್ಕೊಂಡ್ರೂ ಆ ಊರಿಗೆ ಬರ್ತಾರೆ ರೀ ಅವರು. ಬೇರೆ ಎಲ್ಲಿ ದೂರ ಇರಲ್ಲ, ಅವರು ಬೇರೆ ಕಡೆ ಇದ್ದಾರಂತ ನಾನು ಅಂದ್ಕೊಂಡಿದ್ದೆ. ಆದರೆ ಸಿಂದಗಿಯಲ್ಲೇ ಅವರು ಸೆಟ್ಲ್ ಆಗಿದ್ದಾರೆ. ಮನೆ ಅದೆಲ್ಲ ಕಟ್ಕೊಂಡು ಅಲ್ಲೇ ಅವ್ರದ್ದು ಇದು ನಡೆದೈತೆ ನೋಡಿರಿ. ಹೀಗಾಗಿ ನಿಜಕ್ಕೂ ನಿಮ್ಗೆ ಹೆಂಗೆ ಅನ್ನಿಸ್ತು ಸ್ನೇಹಿತರೆ, ಪ್ಲೀಸ್ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೀವು ಇದೇ ಒಂದು ಸಂದರ್ಭ ನಿಮಗೂ ಕೂಡ ಬಂದಿದೆಯಾ, ಅಂದರೆ ನಾವು ನಮ್ಗೆ ವಿದ್ಯೆ ಕಲಿಸಿದಂಥ ಗುರುಗಳನ್ನು ಮೀಟ್ ಮಾಡಿದಾಗ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಒಂದು ಪ್ಲೀಸ್ ಕಮೆಂಟ್ ಬಾಕ್ಸ್ನಾಗ ಒಂದು ಕಮೆಂಟ್ ಹಾಕಿರಿ. ಅಂದರೆ ನನಗೂ ಕೂಡ ತುಂಬ ಅಂದ್ರೆ ತುಂಬ ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ ಓದಿಬಿಟ್ಟು. ನಿಜಕ್ಕೂ ನನಗಂತೂ ಇವಾಗಲೂ ಒಂದು ಕಣ್ಣಂಚಲ್ಲಿ ನೀರು ಬರ್ತಾಯಿದೆ ನನಗೆ. ಆ ದಿನಗಳೆಲ್ಲ ನೆನಪಾಯಿತು ನನಗೆ. ನಮ್ಮ ತಂಗಿ ನಾವು ತುಂಬ ಕಿತ್ತಾಡ್ತಾ ಇದ್ವಿ. ನಮ್ಮ ತಂಗಿ ನಾವು ಕಿತ್ತಾಡ್ಬೇಕಾದ್ರೆ ಅವರು ಕೂಡ ಎಷ್ಟೋ ಸರಿ ಹೇಳ್ತಿದ್ರು, ಅಕ್ಕ ತಂಗಿ ಜಗಳ ಆಡಬಾರ್ದವ ಅಂತಿದ್ರು. ಹಂಗೆ ನಮ್ಮ ಮನೆಯಲ್ಲಿ ಒಂದಿಷ್ಟು ವರ್ಷ ನಮ್ಮ ಮನೆಯಲ್ಲೇ ಬಾಡಿಗೆ ಇದ್ದರ್ರಿ ಅವರು. ಒಂಥರ ಆ ಅನುಭವ ಹೇಳ್ಕೊಳಕ್ಕಾಗಲ್ರಿ, ಯಾಕಂದ್ರೆ ಅಷ್ಟು ಖುಷಿಯಾಗಿಬಿಟ್ಟೈತಿ ನನಗೆ. ನಿಜಕ್ಕೂ ಅಷ್ಟು ಖುಷಿಯಾಗೈತಿ. ನಮ್ಮ ತಂಗಿ ಪಟ್ಟ ಅಂತ ಹಿಡಿದ್ಲು, ಭಜಂತ್ರಿ ಸರ್ ಬಂದರು ಅಂತ ಅಂದರು. ಅಂದದಕ್ಕೆ ಅವರು ನೋಡವ್ವ, ನೀವು ಸಣ್ಣವರಿದ್ರಿ ನಾವು ನೋಡಿದ್ದೆವು, ಇವಾಗ ನೀವು ದೊಡ್ಡವರಾಗಿರವ, ನಿಮ್ಮ ಮುಖ ಭಾವ ಎಲ್ಲ ಚೇಂಜ್ ಆಗಿಬಿಟ್ಟಿರ್ತಿ. ಹೀಗಾಗಿ ನಮಗೆ ಕೂನ ಹಿಡಿಯೋದಾಗಲ್ಲ, ನೀವು ಕೂನ ಹಿಡಿತೀರಲ್ಲ, ನನಗೆ ಭಾಳ ಖುಷಿ ಆಗ್ತದವ. ಇಂಥ ವಿದ್ಯಾರ್ಥಿನಿಯರನ್ನ ನೋಡಿ ನನಗೂ ಭಾಳ ಖುಷಿ ಆಯ್ತವ. ಗುರ್ತು ಹಿಡಿದು ಮಾತಾಡಿಸ್ತಿರಲ್ಲ, ಭಾಳ ಖುಷಿ ಆಯ್ತವ ಅಂತಂದ್ರು ಅವರು ಕೂಡ. ಓಕೆ ಸ್ನೇಹಿತರೆ, ನೋಡಿರಿ ಸರ್ ಅದೆಲ್ಲ ಹೋದ್ಮೇಲೆ ನಾವು ಕೂಡ ಎಲ್ಲರೂ ಕುಂತ್ಕೊಂಡು ಊಟ ಮಾಡ್ತಾಯಿದ್ವಿ. ಊಟ ಮಾಡಬೇಕಾದ್ರೆ ಹಂಗೆ ನೋಡಿರಿ, ಎಲ್ಲರೂ ಅಡುಗೆ ಮನೆಯಲ್ಲಿ ಕುಂತ್ಕೊಂಡು ಊಟ ಮಾಡಿದ್ರೆ ಒಂದು ಚಂದ ಇರ್ತೈತಿ. ತಂಗಿ, ನಾನು, ಅಮ್ಮ, ಮಗ, ನಾನು ಎಲ್ಲರೂ ಊಟ ಮಾಡ್ತಾಯಿದ್ವಿ. ಅಂದರೆ ತಮ್ಮನೂ 2 ತಂಗಿ ಮಕ್ಕಳು ಊಟ ಮಾಡಿದ್ರು ಆಲ್ರೆಡಿ. ನಮಗೆ ಲೇಟ್ ಆಗಿಬಿಟ್ಟಿತ್ತು ರೀ, 5 ಗಂಟೆ ಹತ್ತಿರನೇ ಬಂದಿತ್ತು, 4 ಗಂಟೆ ಮೇಲೆ ಆಗಿತ್ತು. ಊಟ ಮಾಡೋ ಬರ್ರವ್ವ ಅಂತ ಅಂದ್ಲವ್ವ. ಎಲ್ಲರೂ ಕುಂತ್ಕೊಂಡು ಊಟ ಮಾಡಕತ್ತೀವಿ ನೋಡಿರಿ. ಒಂಥರ ಖುಷಿ ನೋಡಿರಿ. ಅದಕ್ಕೆ ಪುಂಡಿ ಪಲ್ಯ ಮಾಡ್ಯಾಳ ಅವ್ವ. ಪುಂಡಿ ಪಲ್ಯ ಜೊತೆಗೆ ಒಂದೊಂದು ಹಸಿ ತಪ್ಪಲು ಉಳ್ಳಾಗಡ್ಡಿ ಕಡ್ಕೊಂಡು
ಸ್ವಲ್ಪ ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಇತ್ತು ರೀ. ಹೀಗಾಗಿ ಯಾಕಂದ್ರೆ ಅಲ್ಲಿ ಓ ನಮಃ ಶಿವಾಯ ಹಚ್ಚಿರ್ತಾರೆ, ಭಜನೆ ಮಾಡ್ತಾರೆ, ಭಜನೆ ಹಾಡ ಹೇಳ್ತಾರೆ. ಹೀಗಾಗಿ ಮೈಕ್ನೊಳಗೆಲ್ಲ ಕೇಳಕತ್ತಿತ್ತಲ್ಲ, ಅದು ಕಾಪಿರೈಟ್ ಬರಬಹುದು ಅನ್ನೋ ಕಾರಣಕ್ಕಾಗಿ ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿರಿ. ಯಾಕಂದ್ರೆ ಒಬ್ರು ಹಿರಿಯರು ತೀರ್ಕೊಂಡಿದ್ರು ಊರಲ್ಲಿ ಅಂತ ಹೇಳಿದ್ನಲ್ಲ. ನಮ್ಮ ಕಡೆ ಏನದ ಓಂ ನಮಃ ಶಿವಾಯ ಹಚ್ಚಿಬಿಡ್ತಾರೆ ರೀ. ಕೆಲವ್ರು ಏನೈತಿ ಹಾಡಕ್ಕಿಯರ್ನ ಕರ್ಸಿರ್ತಾರೆ, ಹಾಡು ಸಂಗೀತಗಾರನ ಅಂದ್ರೆ ಊರಲ್ಲೇ ಇರ್ತಾರಲ್ರಿ ಭಜನದವರು, ಅಂಥವ್ರನ್ನೆಲ್ಲ ಹಾಡು ಹೇಳಿಸ್ತಿರ್ತಾರೆ. ಹೀಗಾಗಿ ಅದು ಮೈಕಲ್ಲಿ ಜೋರಾಗಿತ್ತು, ಹೀಗಾಗಿ ಮ್ಯೂಟ್ ಮಾಡಿದ್ದೆ. ಆಮೇಲೆ ತಂಗಿ ಮಗ ಅಂದ್ರೆ ನಮ್ಮ ಶರತ್ ಅದನ್ನೆಲ್ಲ ಊಟ ಮಾಡ್ಕೊಂಡೆ, ತಗೋ ಒಂದೇ ತುತ್ತು ತಗೋ, ಒಂದು ತುತ್ತು ತಿಂದು ನೋಡು ನನ್ನ ಕೈ ಅಂದು ಅಂತ ಹೇಳ್ತಾ ಇದ್ದೆ. ಅವ್ನು ವಾಲ್ಲ ದೊಡಮ್ಮ ಅಂತಿದ್ದ. ಅದೇನೋ ಗೊತ್ತಿಲ್ಲ ರೀ ನಮ್ಗೆ. ನಾವು ಊಟ ಮಾಡ್ಬೇಕಾದ್ರೆ ಒಂದು ತುತ್ತು ಮಕ್ಕಳಿಗೆ ತಿನ್ನಿಸ್ಬಿಟ್ಟು ನಾವು ತಿಂದ್ರೇ ಒಂದು ಇದು ಇರ್ತೈತಿ. ನಮ್ಮ ಪುಟ್ಟಿ ಕೊಟ್ಟೆ ಹಾಕಿ ಒಂದು ತುತ್ತು ತಿಂದ್ಲು. ನನ್ನ ಮಗನಿಗೆ ತಿನ್ನಪ್ಪ ಅಂತಂದ್ರೆ ಅವ್ನು ವಾಲ್ಲ ದೊಡಮ್ಮ ಅಂತಂದು ಅವನೇ ವಿಡಿಯೋ ಮಾಡಾಕತ್ತಿದ್ದ. ಇವಾಗ ಒಟ್ಟಿನಲ್ಲಿ ತವ್ರ ಮನೆಯಲ್ಲಿ ಖುಷಿಯಾಗಿ ನೈಟ್ ಟೈಮ್ ಎಡಿಟ್ ಮಾಡ್ತಾಯಿದ್ದೀನಿ ವಿಡಿಯೋ, ಸ್ವಲ್ಪ ಹಾಕಲಿಕ್ಕೆ ಬಂತು. ತವ್ರ ಮನೇಲಿ ಎಷ್ಟು ದಿನ ಇರ್ತೀವಿ ಅಷ್ಟು ದಿನ ಖುಷಿಯಾಗಿ ಇದ್ದು ಬರೋದು ನೋಡಿರಿ, ಎಲ್ಲರೂ ಸೇರಿಬಿಟ್ಟು. ಇಲ್ಲೊಂದು ಕಾಮಿಡಿ ನೋಡಿ ಸ್ನೇಹಿತರೆ, ಹೆಂಗಿದೆ ಅಂದರೆ ನನ್ನ ಮಕ್ಕಳು ಎಲ್ಲರೂ ಸೇರಿಬಿಟ್ಟು 3 ಜನ ನನ್ನ ಮಕ್ಕಳು ಸೇರಿಬಿಟ್ಟು ನಮ್ಮ ತಮ್ಮನಿಗೆ ಇಷ್ಟು ಗೋಳು ಐಕೊಂತಾರೆ. ಯಪ್ಪ, ಈ ಶಿವ್ಗೆ ಮಾತ್ರ ಇವರು ಈ ಥರ ಮಾಡೋದು. ಮತ್ತು ದೊಡ್ಡ ತಮ್ಮ ಇದ್ರೆ ಎಲ್ಲರೂ ಸೈಲೆಂಟು, ಯಾರೂ ಮಾತಾಡೋಂಗಿಲ್ಲ ಅಷ್ಟೊಂದು. ಯಾಕಂದ್ರೆ ಅವನು ಸ್ಟ್ರಿಕ್ಟ್ ಜಾಸ್ತಿ, ಓದ್ರಿ ಬರೀರಿ ಶಾಣ್ಯರಾರಿ ಅಂತ ಇಂಥದ್ರಾಗ ಹೇಳ್ತಿರ್ತಾನೆ. ಇವನು ಯಾವಾಗಲೂ ಎಲ್ಲರ ಜೊತೆ ಕಾಮಿಡಿಯಾಗಿರ್ತಾನೆ, ಮಕ್ಕಳ ಜೊತೆ ಮಕ್ಕಳಾಗಿರ್ತಾನೆ. ಹೀಗಾಗಿ ಇವನಿಗೆ ಭಾಳ ಅಂದ್ರೆ ಭಾಳ ಜೀವತಿರ್ತಾರೆ ನನ್ನ ಮಕ್ಕಳು. ಅವನು ಹಿಂಗೆ ಮಾತಾಡ್ತಾ ನೀರು ಕುಡಿತಿದ್ದ. ಯವ್ವ ಯಾಕೆ ನೀರು ಗಂಟಲ್ದ ಸಿಗಬೀಳಕತ್ತವ ಬೇ ಅಂತಂದ. ಇಷ್ಟು ಅಂದದ್ದು ತಡ, ನಿನಗೆ ನೀರು ಗಂಟಲ್ದ ಸಿಗಬತ್ತವ ತಡಿ, ನಿನ್ನ ಗಂಟ್ಲಕ್ಕೆ ಒಂದು ಗುದ್ದಕ್ಕೆ ನೀರು ಕುಡಿಸ್ತೀನಿ ತಡಿ ಅಂತೇಳಿಕೆ ನೋಡಿರಿ ಈ ಥರ ಗೋಳೈಕೊಳಕತ್ತಾರೆ ನನ್ನ ತಮ್ಮನ. ನನಗಂತೂ ನಕ್ಕ ಸಾಕಾಯ್ತು ರೀ ಅವತ್ತ. ನೀವು ಕೇಳ್ರಿ, ರಿಯಲ್ ವಿಡಿಯೋ ಹಾಕ್ತೀನಿ ನೋಡ್ರಿ ಬೇಕಾರೆ. ನೋಡ್ರಿ 3 ಮಂದಿ ಸೇರಿ ಹೆಂಗೆ ಮಾಡ್ತಾವ ಅಲ್ಲ, ನೀರು ಕುತ್ತಿಗೆ ಸಿಗಬಳಕತ್ತಾವ ಅಂತ ಅದಕ್ಕೆ ಮೂಗಿಡ್ ನೀರು ಹಾಕ್ತಾವ, ಒಂದು ಕುತ್ತಿಗೆ ನೀರು ಹಾಕ್ಲಕತ್ತಾವ. ಒಂದು ಕುತ್ತಿ ನೀರು ಹಾಕ್ತಾರಂತ ಅವನಿಗೆ, ನೀರು ಸಿಗಬಿಟ್ರೆ. ಇಂಥ ಹುಡುಗರದವ ಯವ್ವ. ಎತ್ತಿ ತೆಳಗೆ ಹೋಗಿರ್ತಾರಲ್ಲ ಶಿವ, ನಿನಗೆ ಸುಮ್ಮ ಕುಂದ್ರು ಇವು ಕಲ್ಲಡ ನೋಡಮ್ಮ. ಅಯ್ಯೋ ಹೌದಲ್ಲಲ್ಲಿ ಸುಮ್ ಗಮ್ಮತ್ ಏಟ್ ಅಂದ್ರೆ ಆಟ ಇರ್ತದ. ಹಂಗ ರಘುತ್ತಬ್ರಂಗೆ ಕಂಡೋಡಗ ನೀರು ಕುಡಿ. ಈಗ ಸದ್ ಗಂಟ್ಲ ಸಿಗಬಳಲ್ಲ ಸೀದಾ ಗಟ್ಟ ಗೊತ್ತಾವ. ಈಗ ಕುಡಿ, ಈಗ ಈಗ ಸಿಗಬಳಿಲ್ಲ ಹೌದಲ್ಲ. ಅಲ್ಲ ಸುಮ್ಮ ಅವಾಗನೇ ಸುಮ್ಮ ಕುಡಿದ್ರೆ ಆಗ್ತಿದ್ದಿಲ್ಲ. ಹಿಂಗೆ ನೀರು ಗಂಟ್ಲಿಗೆ ಸಿಗಬಳಕತ್ತವ ಅಂತ ಕೆಟ್ಟೆಲ್ಲ ಮಾಡ್ಕೊಂಡು ಕೂತಿ. ಸನ್ಮಾನ ಇನ್ನೊಂದು ಕೊಳ್ಳಗ ಒಂದು ತಲೆ ಒಂದು ಕೊಳ್ಳಗ. ಹಂಗೆ ಪೋಕ್ ಅನ್ಸ್ಬೇಕಪ್ಪ ನೀನು. ಅವ್ನು ಲುಕ್ ನೋಡಿ ಹಂಗ. ಸರಿ ಏ ಬಂದ್ ಮಾಡ್ರ. ಕುಂದ್ರಸರ ಅಪ್ಪ ಎಲ್ಲಿ ಹೊರಗ ಒಳಗ ಹೊರಗ.